ನೀವು ಲಾಸ್ಟಲ್ಲಿ ಇದಕ್ಕಾದರೂ ನಿಂಬೆಹಣ್ಣು ಹಿಂಡ್ಬೋದು ಅಥವಾ ಅದು ಮಾಡುವಾಗಾದರೂ ಹಾಕ್ಬೋದು ಅದು ರಸವನ್ನು. ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಬ್ಬಸಿಗೆ ಸೊಪ್ಪಿನಿಂದ ನಾನು ಇಲ್ಲೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ನೀವಿಲ್ಲಿ ನೋಡ್ತಾ ಹೋಗ್ಬೋದು. ನಾನಿಲ್ಲಿ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸನ್ನು ತೋರಿಸ್ತಾ ಇದ್ದೀನಿ. ಗೋಡಂಬಿ, 3 ಹಸಿಮೆಣಸಿನ್ಕಾಯಿ, ಪಲಾವ್ ಎಲೆ, 2 ಲವಂಗ, ಕೊಬ್ಬರಿ ತೊಗೊಂಡಿದ್ದೀನಿ, ಸಬ್ಬಸಿಗೆ ಸೊಪ್ಪು, ಈರುಳ್ಳಿ, ಹಸಿ ಬಟಾಣಿ, ಸ್ವಲ್ಪ ಚಕ್ಕೆ. ಪದಾರ್ಥಗಳು ಇಲ್ಲಿ ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಬಟ್ಲು ತೊಗೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಕಾಳು ಮೆಣಸು ತೊಗೊಂಡಿದ್ದೀನಿ, ಒಂದು 7-8. 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ತುಂಬ ಖಾರ ಇದೆ ಅಂತೇಳಿ 3 ತೊಗೊಂಡಿದ್ದೀನಿ. ಹಾಗೆ ನಾನೊಂದು ಚಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ, ಸಣ್ಣ ಪೀಸು 3 ಪೀಸ್ ಅಷ್ಟೇ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು ಇಲ್ಲಿ. ಹಾಗೆಯೇ ನಾನು 2-3 ಲವಂಗ ತೊಗೊಂಡಿದ್ದೀನಿ. ಇದನ್ನು ರುಬ್ಕೊಳ್ತೀನಿ. ಫಸ್ಟ್ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ. ಈ ರುಬ್ಬಿಟ್ಕೊಂಡಿರುವ ಇದು ಮಿಶ್ರಣಕ್ಕೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕೋದ್ರಿಂದ ರುಬ್ಬೋದ್ರಿಂದ ತುಂಬಾ ಫ್ಲೇವರ್ ಬರುತ್ತೆ ಅಂತೇಳಿ ಒಂದು ಅರ್ಧ ಬಟ್ಲನಷ್ಟು ತೊಗೊಂಡಿದ್ದೀನಿ. ಇದನ್ನು ರುಬ್ಕೊಳ್ತೀನಿ. ನೋಡ್ತಾ ಇರ್ಬೋದು, ಎಲ್ಲವನ್ನು ರುಬ್ಕೊಂಡಿದ್ದೀನಿ. ಏನು ಹೆಚ್ಚಿಗೆ ಮಸಾಲ ಇಲ್ಲದೆ ಸಿಂಪಲ್ಲಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ ತೋರಿಸ್ತೀನಿ. ಬನ್ನಿ, ಈಗ ನಾವು ಅದನ್ನು ರೆಸಿಪಿ ಸ್ಟಾರ್ಟ್ ಮಾಡೋಣ. 1 ಸ್ಪೂನಷ್ಟು ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಚಮಚ ತುಪ್ಪ ಹಾಕಿದರೆ ಆಯಿತು. ಎಣ್ಣೆ ಹಾಕ್ತಾಯಿದ್ದೀನಿ ನಾನಿಲ್ಲೊಂದು ಸ್ವಲ್ಪ. ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು 2 ಸ್ಪೂನ್ ಅಥವಾ 3 ಸ್ಪೂನ್ ಬೇಕಾದರೆ ಹಾಕ್ಕೊಳ್ಬೋದು. ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ. ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಕುಕ್ಕರ್ ಕಾದಿತ್ತಲ್ವ, ಹಾಗಾಗಿ ಇರುತ್ತಾ ಇದೆ. ಇದಕ್ಕೆ ನಾನು ಯಾವುದೇ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿಲ್ಲ. ಏಕೆಂದರೆ ಅದು ಸಬ್ಬಸಿಗೆ ಸೊಪ್ಪಿನಲ್ಲಿ ಅಂಥ ಫ್ಲೇವರ್ ಇದೆ ಅಲ್ವಾ, ಹಾಕಿದ್ರು ನಡೆಯುತ್ತೆ. ನೀವು ಬೇಕಾದರೆ ಹಾಕ್ಕೋಬೋದು. ನಾನು ಇಲ್ಲಿ ಹಾಕಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಇದು ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ಈ ಸೀಸನ್ ಅಲ್ವಾ, ಹಸಿ ಬಟಾಣಿಯಿಂದ ಏನು ಬೇಕಾದರೂ ರೆಸಿಪಿಗಳನ್ನು ಮಾಡ್ಕೋಬೋದು. ಸೀಸನ್ನು ಸಿಂಪಲ್ಲಾಗಿ ಏನು ಮಸಾಲ ಪದಾರ್ಥ ಇರ್ತದೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬೇಗನೆ ಮಾಡ್ಕೊಳ್ಬೋದು. ಬಟಾಣಿಗಿಂತ ಮೊದಲೇ ಹಾಕಬೇಕಿತ್ತು, ನಾನು ಮರ್ತ್ಬಿಟ್ಟು ಇವಾಗ ಹಾಕ್ತಾಯಿದ್ದೀನಿ. ಗೋಡಂಬಿಯನ್ನು ಸ್ವಲ್ಪ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಂಡು ಇದು ಹಸಿದೆಲ್ಲ ಹೋಗೋ ತನಕ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ನಾವು ರುಬ್ಬಿಟ್ಟಿಟ್ಕೊಂಡಿರುವ ಮಿಶ್ರಣವನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು 1 ಕಪ್ಪಿಗೆ 2 ಕಪ್ ನೀರು ಹಾಕ್ತಾಯಿದ್ದೀನಿ. ಇದಕ್ಕೊಂದು ಸ್ವಲ್ಪ ಧಾರೊಳಗೆ ಹಾಕ್ಕೊಂಡು ಅದು ಚೆನ್ನಾಗಿದೆ ಹಾಕ್ಕೊಳ್ಳೋಣ. ಅದಕ್ಕೆ ಸೇರಿಸಿ ನಾನು 2 ಕಪ್ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಅಕ್ಕಿಯಲ್ಲಿರುವ ನೀರಲ್ಲಿ 1 ಕಪ್ ಅಕ್ಕಿಯನ್ನು ತೊಗೊಂಡಿಟ್ಕೊಂಡಿದ್ದೀನಿ. ನಾನಿಲ್ಲಿ 1 ಕಪ್ಪು ಅಂದರೆ ಮನೆಯಲ್ಲಿ ಬಳಸುವಂಥ ಅಕ್ಕಿ, ಮಾಮೂಲಿ ಸೋನಾ ಅಂತಾರಲ್ಲ ಅದು. ನೀವು ಬೇಕಾದರೆ ಬಾಸುಮತಿಯನ್ನು ಸಹ ಅಕ್ಕಿಯನ್ನು ಸಹ ಹಾಕ್ಕೊಳ್ಬೋದು. ಮತ್ತು ನಾನಿಲ್ಲಿ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ, ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಅಂತೇಳಿ. ನೋಡ್ತಾ ಇದ್ದೀರಲ್ಲ, 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ
ಉಪ್ಪು ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು. ಕೈ ಆಡಿಸಿದ ಮೇಲೆ ನಾನು ಇನ್ನೊಂದು ಲೋಟ ನೀರು ಹಾಕ್ತಾಯಿದ್ದೀನಿ. ಜಾರಿಗೆ ಒಂದು ಲೋಟಕ್ಕಿಂತ ಮಿಕ್ಸಿ ಮಾಡ್ಕೊಂಡಿದ್ದೀವಿ ಜಾರಿಗೆ, ಇದಕ್ಕೊಂದು ಲೋಟ ಹಾಕ್ತಾಯಿದ್ದೀನಿ. ಮತ್ತು ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಾನು ಹಿಮಯ ಪಿಂಕ್ ಸಾಲ್ಟನ್ನು ಹಾಕ್ತಾಯಿದ್ದೀನಿ, 1.5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೀವು ಎಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕಿ. ಇದು ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಲಿಡ್ ಕ್ಲೋಸ್ ಮಾಡೋಣ, ಏಕೆಂದರೆ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಂತೇಳಿ. ಸ್ವಲ್ಪ ಕುದಿ ಬಂದು ಚೆನ್ನಾಗಿ ಅಕ್ಕಿಗೆಲ್ಲ ಹಿಡಿಬೇಕು ಅದು ಮಸಾಲ ಪದಾರ್ಥ. ಈ ಥರ ನಾವು ಕುದಿ ಬಂದಾಗ ಲಿಡ್ ಕ್ಲೋಸ್ ಮಾಡೋಣ. 2 ವಿಸಲ್ ಸಾಕು. ಸಬ್ಬಸಿಗೆ ಪಲಾವ್ ಅಥವಾ ರೈಸ್ ರೆಡಿ ಆಯಿತು. ನೋಡ್ತಾ ಇರೋದು ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ನೀರೆಲ್ಲ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಮಾಡೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದು. ಬಾಣಂತಿಯರಿಗೆ ಇದರಲ್ಲಿ ಹಾಲು ಬಿಡದೇ ಇದ್ದರೆ ಇದನ್ನು ಇದರಿಂದ ರೆಸಿಪಿ ಮಾಡಿಕೊಡ್ತಾರೆ. ಹಾಗೆಯೇ ಯಾರಿಗಾದರೂ ನಿದ್ದೆ ಬರಲ್ಲಲ್ವ, ಇದನ್ನು ರಾತ್ರಿ ರೆಸಿಪಿಯಲ್ಲಿ ಇದನ್ನು ಬಳಸೋದ್ರಿಂದ ಊಟ ಮಾಡೋದ್ರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡೋರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೆ ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಮತ್ತೊಮ್ಮೆ ಧನ್ಯವಾದಗಳು.